ಇರುವಂತ ಕಾಂಗ್ರೆಸ್ ಸರ್ಕಾರ ಮತ್ತು ಅವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿವರೆಗೆ ಬಹಳ ಹಿರಿಯ ನಾಯಕರಂತ ನಾವು ಅವ್ರಿಗೆ ಬೆಲೆ ಕೊಡ್ಕೊತ ಬಂದಿದ್ದೀವಿ. ಆದ್ರೆ ಎದಿ ತಟ್ಟಿ ಹೇಳುವಂತ ಶಡ್ಡು ಹೊಡೆದ ಕೈ ಮೇಲೆ ಹಿಂಗೆ ಕೈ ಹೊಡೆದು ಈ ಥರ ನಾ ಭಾಳ ಸ್ವಚ್ಛ, ನನ್ನಷ್ಟು ಒಳ್ಳೆ ರಾಜಕಾರಣಿ ಯಾರಿಲ್ಲ ಅಂತ ಎದಿ ತಟ್ಟಿ ಹೇಳುವಂಥ ಸಿದ್ದರಾಮಯ್ಯ ಅವರ ಇಲ್ಲಿವರೆಗೆ ತಾತ್ಕೂತಾ ಇದ್ರು. ಆದರೆ ಈ ಸಲ ಸಿಕ್ಕೊಂಡಿದ್ದಾರೆ. ಅವ್ರು ಮಾಡಿದ ತಪ್ಪ ಬಯಲು ಆಗಿದೆ. ಆದ್ರೆ ಈಗೇನು ನಂದ ಕೋರ್ಟ, ನನಗೊಂದು ನ್ಯಾಯ ಮತ್ತೊಬ್ಬರಿಗೆ ಒಂದು ನ್ಯಾಯ. ಯಡಿಯೂರಪ್ಪ ಅವ್ರ ಕಡೆ ಬರಳು ಮಾಡಿ ಇವರು ಭ್ರಷ್ಟಾಚಾರಿ BJP ಅವ್ರ ನಾಚಿಕೆ ಬಿಟ್ಟಿನವ್ರ ಅಂತ ಹೇಳ್ತಾ ಇದ್ರು. ಇವತ್ತು ಇವ್ರ ನಾಚಿಕೆಯಲ್ಲಿ ಹೋತು ಅಂತ ಇವ್ರಿಗೆ ಸ್ವಲ್ಪ ನಾಚಿಕೆ ಇದ್ರು, ಇವ್ರಿಗೆ ಸ್ವಲ್ಪನೂ ರಾಜಕಾರಣ ಬಗ್ಗೆ ಗೌರವ ಇದ್ರು. ಇವ್ರಿಗೆ ಕರ್ನಾಟಕದಲ್ಲಿ ಅಲ್ಲ ದೇಶದಲ್ಲಿ ಇರುವಂಥ ಬಡವರ ಬಗ್ಗೆ, ಹಿಂದುಳಿದ ಸಮಾಜ ಬಗ್ಗೆ ಸ್ವಲ್ಪನೂ ಅರಿವು, ಸ್ವಲ್ಪನೂ ಪ್ರೀತಿ ವಿಶ್ವಾಸ ಇದ್ರೆ ಆ ಸ್ಥಾನ ಬಿಟ್ಟು ಕೊಡಬೇಕು. ಕೆಲವೊಂದು ಪತ್ರಕಾರರು ತಾವು ಪ್ರಶ್ನೆ ಮಾಡ್ತೀರಿ, ಕುಮಾರಸ್ವಾಮಿ ಅವ್ರ ಬಗ್ಗೆ, ಯಡಿಯೂರಪ್ಪ ಅವ್ರ ಬಗ್ಗೆ, BJP ಆಗಿರೋವ್ರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೋಬೇಕೇನ? ಯಾರು ಬೇಡ ಅಂದಾರ. ಆದ್ರೆ ಅವ್ರು ಮಾಡಿದಾರಂತ ಮುಖ್ಯಮಂತ್ರಿ ಈಗ ಇದ್ದಿನ ಅವ್ರು ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಂಗೆ ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವರು ಮಾಡಿದಾರಂತ ನೀವು ಮಾಡ್ರಿ ಅಂತ ನೀವು ನಾಡಿನ ಮುಖ್ಯಮಂತ್ರಿ ಎದಿ ತಟ್ಟಿ ಬಹಳಷ್ಟು ಜೋರ್ ಚೀರಾಡಿ ನಾ ಭಾಳ ಒಳ್ಳೆಯವ ಅಂತ ಹೇಳಿ ಇಲ್ಲಿವರೆಗೆ ಕರ್ನಾಟಕ ನಾಡಿನ ಜನರಿಗೆ ಮೋಸ ಮಾಡ್ಕೊತ ಬಂದಿದ್ದೀರಿ. ನಿಮ್ಮ ನಿಜ ರೂಪ ಜನರಿಗೆ ಗೊತ್ತಾಗೈತಿ. ಅದಕ್ಕೆ ತಾವು ಏನು ಮಾಡ್ಬೇಕಂದ್ರೆ ಮೊದಲ ಸ್ಥಾನ ಬಿಡಬೇಕು. ಸ್ಥಾನ ಮತ್ತು ವಿಶೇಷವಾಗಿ ಹಿಂದುಳಿದ ನಾಯಕ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ರಾಜ್ಯಪಾಲರ ಒಂದು ಹಿಂದುಳಿದ ಸಮಾಜಿಗೆ ಸಂಬಂಧಪಟ್ಟಿನವ್ರೆ. ಸಂವಿಧಾನಾತ್ಮಕ ಸ್ಥಾನದಲ್ಲಿ ಇರುವಂಥ ರಾಜ್ಯಪಾಲರ ಅಪಮಾನ ಮಾಡೋದ ಎಲ್ಲಿವರೆಗೆ ಸರಿ? ನೀವು ಬಹಳ ಒಳ್ಳೆಯವ್ರಲ್ವಾ? ಭೂಂಕನೆ ವಾಲೆ ಕಾಟ್ತೆ ನೈ ಇವನ್ ಡಿಸೂಜ ಬರೀ ಬರಗಳೋದು ಅಷ್ಟು ಮಾಡಬೇಕು. ಯಾಕಂದ್ರೆ ಇದು ಭಾರತ ದೇಶ, ಇದು ಬಾಂಗ್ಲಾದೇಶ ಅಲ್ಲ. ಇಲ್ಲಿರುವಂಥ ಜನ ಮ್ಯಾಲೆ ಬುದ್ಧಿ ಕೊಟ್ಟಿದ್ದಾರೆ, ಮುರುಕರ ಅಲ್ಲ. ಅದಕ್ಕೆ ಬಾಂಗ್ಲಾದೇಶದ ವಿಷಯ ಬೇರೆ, ಅಲ್ಲಿ ನಡೆದಿದ್ದ ಘಟನೆನ ಬೇರೆ, ಮತ್ತು ಇಲ್ಲಿ ಅದನ್ನ ನಡಿಬೇಕಂತ ಇವನ್ ಡಿಸೂಜ ಅವರು ವಿಚಾರ ಮಾಡ್ತಿದ್ರು. ಇವನ್ ಡಿಸೂಜ ಅವರೇ, ಭಾಳಷ್ಟು ದೇಶಗಳು ನಿಮ್ಮ ಸೊಲಗಿದಾವೆ. ಬಸ್ಗೆ ದುಡ್ಡು ಬೇಕಾದ್ರೆ, ಫ್ಲೈಟ್ಗೆ ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ, ಜಾಗ ಖಾಲಿ ಮಾಡ್ರಿ. ಇದು ದೇಶ ಹಿಂದುವರ ದೇಶ. ಹಿಂದುತ್ವ ವಿಚಾರಧಾರೆ ಇಟ್ಟ ಎಲ್ಲ ಸಮಾಜಕ್ಕೆ ಜೊತೆಗೆ ತಗೊಂಡು ಕೆಲಸ ಮಾಡುವಂಥ ದೇಶ. ಈ ದೇಶದಲ್ಲಿ ನ್ಯಾಯ ಸಂವಿಧಾನ ಇದೆ. ಆ ಸಂವಿಧಾನ ಪ್ರಕಾರ ಏನು ನಡಿಬೇಕು ಅದನ್ನು ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಜಾಗ ಖಾಲಿ ಮಾಡಬೇಕು. ಇವನ್ ಡಿಸೂಜ ಅಷ್ಟೇ ಅಲ್ಲ, ಯಾರ್ಯಾರು ಬೈರೇಗೌಡ್ರ, ಪ್ರಿಯಾಂಕಾ ಖರ್ಗೆ ಅವರ ಏನ್ರಿ ನಾಲಿಗೆಗೆ ಎಲ್ಲೂ ಇಲ್ಲ ಅಂತ ಏನು ಬೇಕಾದ ಅಧಿಕಾರದಾಗ ಇದ್ದೀರಿ ನೀವು. ಜನರಿಗೆ ಒಳ್ಳೆ ಆಡಳಿತ ಕೊಡುವಂಥ ನಿಮ್ಮ ಧರ್ಮ. ಆ ಕೆಲಸ ಬಿಟ್ಟ ನಾ ಒಳ್ಳೆಯವ ಅಂತ ಉಲ್ಟಾ ಚೋರ್ ಕೊತ್ವಾಲ್ ಕೊಟ್ಟಾಟಿ ಅಂತ ಏನು ಬೆಂಕಿ ಸರ್ ಹೇಳ್ರಲ್ಲ, ಅದೇ ಥರ ಯಾವ ಕಳ್ಳಿದಾನೆ ಅವೇ ಚೀರ್ತಾ ಇದ್ದಾನೆ, ಯಾವ ಬೆಂಕಿ ಹಚ್ಚಿದ್ದಾನೆ ಅವ ಅನ್ನಕದಾನು ಬೆಂಕಿ ಹತ್ತೈತಿ ಅಂತ. ಈ ಥರ ಕಾಂಗ್ರೆಸ್ ಅವ್ರ ನಡವಳಿಕೆ ಇದೆ. ದೇಶಕ್ಕಿಂತ ಅಧಿಕಾರ ಮಹತ್ವದಂತ ತಿಳ್ಕೊಂಡ ಕೆಲಸ ಮಾಡುವಂಥ ಈ ಕಾಂಗ್ರೆಸ್ ಸರ್ಕಾರಗ ಕರ್ನಾಟಕದಿಂದ ಕಿತ್ತು ಬೀಸೋಕ್ಕಂಥ ಕೆಲಸ ಜನ ಮಾಡ್ತಾರೆ. ನಾವು ಯಾರು ಬೇಡ ಅಂದೇವಿ, ಯಾರು ಬೇಡ ಅಂದಿನ ಒಬ್ಬರು ವ್ಯಕ್ತಿ ತರೀರಿ. ನ್ಯಾಯ ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಏನೇನು ಮಾಡ್ಬೇಕಂತ ಇದೆ, ಮಾಡ್ರಿ ಅಲ್ಲ. ಯಾರು ಬಿಟ್ಟು ಬೇಡ ಅಂದಾರ. ಆದ್ರೆ ಈಗ ಯಾಕೆ ಮತ್ ನೀವು ಸಿಕ್ಕಿದ ಮೇಲೆ ಅಂದ್ರೆ ನಾ ಕಳ್ಳಿದ್ದೇನೋ ಆಮೇಲೆ ಮತ್ತೊಬ್ಬ ಕಳ್ಳು ಹುಡುಕ್ಯಾಡೋದ. ಮಗನ ನೀ ಸಗಣಿ ತಿಂದಿದಿ, ಅದು ಮೊದಲು ವಾಂತಿ ಮಾಡ, ಆಮೇಲೆ ಮತ್ತೊಬ್ರ ಕಡೆ ಬರೋ ಮಾಡ. ಈ ವ್ಯವಸ್ಥೆ ಇದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಜೈಲ್ಗೆ ಹೋಗಿ ಬಂದ್ರಲ್ವಾ, ಅಲ್ಲಿಗೆ ಭಾಳ ಕುಂದು ಮಾತಾಡ್ಕತ್ತಿದ್ದೆ, ಡ್ಯಾನ್ಸ್ ಮಾಡಿ, ರಾಕ್ ಡ್ಯಾನ್ಸ್ ಮಾಡಿ. ಈಗ ಯಾಕ ಈಗ ನಿನ್ನ ಮೇಲೆ ಬಂತು, ಸ್ವಂತ ಮೇಲೆ ಬಂತು ಅಂದಮೇಲೆ ಅವ್ರು ಹಿಂಗೆ ಇವ್ರು ಹಂಗೆ ಅಲ್ಲ. ಮೊದಲು ನೀ ಏನಿದೆ ಹೇಳ, ನಾ ಈಗ ಕಪ್ಪಿದ್ದೇನೆ ಮತ್ತೊಬ್ರಿಗೆ ಕಪ್ಪಿದೆ ಅಂತ ಹೇಳಕ್ ಸಾಧ್ಯ ಇದೆ. ಪೌಡ್ರ್ ಹಚ್ಕೊಂಡ್ರೆ ನಾ ಬಿಳಿ ಆಗಕ್ಕೆ ಸಾಧ್ಯ ಇದೆ. ಹಾಗೆ ನೀವು ಸಿದ್ದರಾಮಯ್ಯ ಅವರ ತಪ್ಪು ಮಾಡ್ಯಾರಿ, ಸಗಣಿ ತಿಂದೇರಿ, ಉಲ್ಟಿ ಮಾಡ್ರಿ, ವಾಂತಿ ಮಾಡ್ರಿ, ಜೈಲ್ಗೆ ಹೋಗ್ಬೇಕಾಗ್ತೈತಿ, ಇನ್ವೆಸ್ಟಿಗೇಷನ್ಗೆ ಎದುರಿಸ್ಬೇಕಾಗ್ತೈತಿ. ಮುಂದೆ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡಾಕ ಸಂವಿಧಾನವೂ ಇದೆ, ನ್ಯಾಯ ವ್ಯವಸ್ಥೆನೂ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.